ನಾವು ಮಾಲ್ 12 ನಾನು ತಿನ್ನೋದಿದ್ರು ಚಿಕನ್ ಸುಕ್ಕ. Guys, welcome back to my YouTube channel and welcome back to another vlog. ಸೊ ಇವತ್ತು ಬಂದ್ಬಿಟ್ಟು ಅಕ್ಟೋಬರ್ 2 ಹಾಗೆ ಕಾಂತಾರ ಮೂವಿ ರಿಲೀಸ್. ಸೊ ನಾವೆಲ್ಲ ಫ್ರೆಂಡ್ಸ್ 1 ವೀಕ್ ಬ್ಯಾಕೇ ಮೂವಿ ಟಿಕೆಟ್ ಬುಕ್ ಮಾಡಿದ್ವಿ. ಅದು ಪಜಿತಿ ಕೇಳೋದೇ ಬೇಡ. ಇವತ್ತು ಥರ್ಸ್ಡೇ ಅಲ್ವಾ, ಸೊ ಲಾಸ್ಟ್ ಫ್ರೈಡೇ ಟಿಕೆಟ್ ಬುಕ್ ಮಾಡಿದ್ದು. ಆವಾಗಲೇ ಒಂದು ನಮಗೆ ಬೇಕಾಗುವಾಗೆ ನಾವು ಓರಿಯನ್ ಮಾಲ್ ಹತ್ರ ನೋಡಿದ್ವಿ. ಯಲಹಂಕಕ್ಕೆ ನಿಯರ್ ಬೈ ಎಲ್ಲ ನೋಡಿದ್ರೆ ಎಲ್ಲೂ ಇಲ್ಲ, ಎಲ್ಲ ಸೀಟ್ ಬುಕ್ ಇದ್ರೂ ಕೂಡ ಫ್ರಂಟ್ ಸೀಟೆಲ್ಲ ಇತ್ತು. ಸೊ ಅಟ್ ಲಾಸ್ಟ್ 1 ವೀಕ್ ಬ್ಯಾಕೆ ಅಷ್ಟು ಜನ ಬುಕ್ ಮಾಡಿದ್ರು. ನಾನದು ಮೂವಿ ನೋಡಲಿಕ್ಕೆ ಎಕ್ಸೈಟ್ ಆಗಿದೆ, ಬಿಕಾಸ್ ಆಲ್ರೆಡಿ ಕಾಂತಾರ ಫಸ್ಟ್ ಇದು ನೋಡಿದ್ದೀನಿ. ಸೊ ಇದು ಪಾರ್ಟ್ 1, ಅದು ಬೇಸ್, ಇದು ಪಾರ್ಟ್ 1. ಸೊ ಎಸ್, ಮೂವಿಗೆ ಹೋಗ್ತೀನಿ, ನೋಡೋಣ. ಹಾಗೆ ಮೂವಿಗೆ ಮೇಲೆಲ್ಲ ಹೋಗ್ತೀವಿ, ಗೊತ್ತಿಲ್ಲ, ನೋಡೋಣ. ಆಲ್ ದಿಸ್ ಸೈಡ್ ಆ್ಯಂಡ್ ಔಟ್ಫಿಟ್ ಚೆಕ್. ಈ ಕಡೆ ಬಾ, ಕ್ವಿಕ್ ಔಟ್ಫಿಟ್ ಚೆಕ್. ಗೆಸ್ ಮಾಡಿ, ಯಾರಾದರೂ ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಈ ಡ್ರೆಸ್ ನಾನು ಎಲ್ಲಿ ತೊಗೊಂಡಿದ್ದು ಅಂತ. ಇದು ಟೈಮ್ ಇವಾಗ ಆಲ್ರೆಡಿ ಆಗಿದೆ 11:15. ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಬೇಕು. ಸರ್ಕಸ್ ಮಾಡಿ ಹೇಗೋ ಒಂದು ಸೀಟ್ ಸಿಕ್ಕಿದೆ. ಹೋಗೋಣ ಮೂವಿಗೆ. ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಕ್ಯಾಚಪ್ ಮಾಡ್ಕೊಂಡು ಒಟ್ಟಿಗೆ ಹೋಗೋದು. ನಾನಂತೂ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ, ಇವನು ನನಗೆ ರೈಡ್ ಅಂತೂ ಮಾಡಲಿಕ್ಕೆ ಬಿಡುದಿಲ್ಲ. ನಾವು ಮಾಲ್ ರೀಚ್ ಆದ್ವಿ. ಗರುಡ ಮಾಲ್ ಯಲಹಂಕ. ಪಾರ್ಕಿಂಗ್ ಆ ಕಡೆ ಅಲ್ಲ, ಗರುಡ ಮಾಲ್ ರೀಚ್ ಆಗಿ ಫ್ರೆಂಡ್ಗೆ ಕಾಯ್ತಾ ಇದ್ರೆ ಈಗ ಅವಳ ಸ್ನ್ಯಾಪ್ ನೋಡಿದೆ. ಎಳ್ನೀರು ಸ್ನ್ಯಾಪ್ ಆಗ್ತಿದ್ದಾಳೆ. 2 ಮಿನಿಟ್ಸಲ್ಲಿ ಬಂದೆ ಅಂತೇಳಿ ಯಾವ ಗ್ಯಾಪಲ್ಲಿ ಎಳ್ನೀರು ಕುಡಿತಿದ್ದಾಳು ಅವಳು. ಬರಲಿ, ನಾವು ಆಯಿತು. ಮೂವಿ ಟೈಮ್ ಎಷ್ಟಾಯಿತು? 12:15. ಓಕೆ, ಟೈಮ್ 12 ಆಯಿತು. 12:15ಗೆ ಸ್ಟಾರ್ಟ್. ಇವ್ರು ಇನ್ನೂ ಬರಲಿಲ್ವಲ್ಲ. ಇವ್ರೇನು ಎಳ್ನೀರು ಕುಡ್ಕೊಂಡಿದ್ದಾರೆ, ಎಲ್ಲಿದ್ದಾರೆ? ಹಾಂ, ಬಂದರು. ಹಾಯ್. ಯಾವ ಗ್ಯಾಪಲ್ಲಿ ಎಳ್ನೀರು ಕುಡ್ದದ್ದೆ ನೀನು? ಬಂದ್ವಿ ಈಗ ರಶ್ ಇದೆ. ಟಿಕೆಟ್ ನನಗೆ ನೀನು ವಾಟ್ಸಪ್ ಮಾಡಿ ಏನಾದರೂ ಉಂಟು ಆಯ್ತಾ? ಅಲ್ಲೋಡು ಫಸ್ಟ್ ಆಫ್ ಆಯಿತು. ಹೊರಗೆ ತಿನ್ನ. ಫಸ್ಟ್ ಆಫ್ ಆಯಿತು ನೋಡೋಣ. ಫಸ್ಟ್ ಹಾಫ್ ಆಯ್ತಲ್ಲ, ಈಗ ಫಸ್ಟ್ ಹಾಫ್ ಇದು ಹೇಗಿತ್ತು ಅಂತ ಕೇಳೋಣ ಇವನ ಹತ್ರನೇ. ಫಸ್ಟ್ ಹಾಫ್ ನೋಡ್ದಲ್ಲ, ಹೇಗಿತ್ತು? ಇಂಟ್ರೆಸ್ಟಿಂಗ್ ಆಗಿತ್ತು, ಬೋರಿಂಗ್ ಇಲ್ಲ. ಫಸ್ಟ್ ಆಫ್ ಕಾಮಿಡಿ, ತುಂಬಾ ಕಾಮಿಡಿ ಕೂಡ ಇತ್ತು. ಕಾಮಿಡಿ ಸೀನ್ಸ್ ಇತ್ತು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿದೆ ಗ್ರಾಫಿಕ್. ಬಟ್ ಗೊತ್ತಾಗ್ತಾ ಇರಲಿಲ್ಲ ಯಾವ್ದು ಗ್ರಾಫಿಕ್ ಯಾವ್ದು ಏನು ಅಂತ. ಅಷ್ಟು ಕ್ಲಿಯರ್ ಆಗಿತ್ತು. ಫಸ್ಟ್ ಹಾಫ್ ಅಂತೂ ಸಖತ್ತಾಗಿತ್ತು. ನೋಡೋಣ ಸೆಕೆಂಡ್ ಹಾಫ್ ಹೇಗಿರ್ತದೆ ಅಂತ. ಗ್ರಾಫಿಕ್ ಗೊತ್ತಾಯ್ತಾ? ಗ್ರಾಫಿಕ್ ಇತ್ತಲ್ಲ, ಯಾವ್ದು ಗ್ರಾಫಿಕ್ ಅಂತ ಗೊತ್ತಾಗ್ತಿತ್ತ. ಬಟ್ ಅಷ್ಟು ಕ್ಲೀನ್ ಇತ್ತು ತಾನೆ ಗ್ರಾಫಿಕ್ ಇದು. ಸಖತ್ತಾಗಿದೆ. ಫಸ್ಟ್ ಹಾಫ್ ಸಖತ್ತಾಗಿದೆ. ಮುಳುಗಿ ಹೋಗ್ಬಿಟ್ಟೆ ಇದ್ದೆ ನಾನು, ಅದ್ರೊಳಗೇನೆ ಇದ್ದೆ. ಟಿಕೆಟ್ ಬುಕ್ ಮಾಡಿದ್ದು 12ಗೆ. ಮೂವಿ ಸ್ಟಾರ್ಟ್ ಆಗಿದ್ದು 12:45 ಹಾಗೆ ಆಗಿದೆ. ಟೈಮ್ ಬಂದ್ಬಿಟ್ಟು ಇವಾಗ 2 o'clock ಆಗಿದೆ. ಹಸಿವಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಸುಮ್ಮನೆ ತಿನ್ನೋದಕ್ಕಿಂತ ಹೊರಗಡೆ ಹೋಗಿ ಗಟ್ಟಿ ಊಟ ಮಾಡೋದು ಒಳ್ಳೇದು. ಅದಕ್ಕೋಸ್ಕರ ಊಟ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ತುಂಬಾ ಲೇಟ್ ಆಗಿ ತಿಂದಿದ್ದು. ಬ್ರೇಕ್ಫಾಸ್ಟ್ ತಿನ್ಬೇಕಿದ್ರೇನೆ 11 o'clock ಆಗಿತ್ತು. ಇವತ್ತು ರಜಾ ಅಲ್ಲ, ಎದ್ದಿದ್ದು ಲೇಟ್, ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್. ಈಗ ವಿಕ್ಕಿ ಹೇಳಿದೆ ರಿವ್ಯೂ ಫಸ್ಟ್ ಹಾಫ್ ಇದ್ದು. ಈಗ ನೀ ಹೇಳು ಫಸ್ಟ್ ಹಾಫ್ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿದೆ. ಜೋಕ್, ಕಾಮಿಡಿ ಕೂಡ ಇದೆ, ಮಿಕ್ಸ್ಡ್. ಇಲ್ಲಿ ಫುಲ್ ಸ್ವಲ್ಪ ಸೈಲೆಂಟ್ ಇದ್ರೆ ಇವಳದೇ ಜೋರ್ ನಗು ಕೇಳ್ತಿತ್ತು. ಮೂವಿ ಚೆನ್ನಾಗಿದೆ, ಕಾಮಿಡಿ ಎಲ್ಲ ಇದೆ. ಅಂಡ್ ಆಲ್ಸೋ ಸ್ವಲ್ಪ ಮಾಸ್ ಕಮ್ ಕಾಮಿಡಿ ಮಿಕ್ಸ್ ತರ ಇದೆ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಹೆಂಗಿರುತ್ತೆ ನೋಡ್ಬೇಕು. ಎಸ್, ದಟ್ ಈಸ್ ದ ರಿವ್ಯೂ. ನೋಡೋಣ ಸೆಕೆಂಡ್ ಹಾಫ್.
ಕಾಂತಾರ ಫಸ್ಟೇ ಚೆನ್ನಾಗಿತ್ತು ಅನಿಸ್ತು. ಹಳೆ ಕಾಂತಾರ ಇತ್ತು ಅನಿಸ್ತಾ ಇದೆ. ಯಾಕೆಂದ್ರೆ ನಿಂಗೆ ಗೊತ್ತಿದ್ದೀವಿ ಸೀನಿಗೆ ಬಂದೇ ಬರೋದು ಅಂತ. ಅದರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ನೀನು ಎಕ್ಸ್ಪೆಕ್ಟ್ ಮಾಡಿದ್ದ ಅವಳು ವಿಲನ್ ಬರ್ತಾಳೆ ಅಂತ? ನೀನು ಅವತ್ತಿನ ಮನೆ ಹೇಳಿಲ್ಲ, ನನಗೆ ಡೌಟ್ ಆಗ್ತಂತೆ ಇಲ್ಲ ಇಲ್ಲ. ನಾನು ಹೇಳಿಲ್ಲ, ಯಾರು ಹೇಳಿದ್ರೋ ಏನೋ. ನೀನೇ ನಾ ಹೇಳಲೇ ಇಲ್ಲ, ನನ್ನ ಮೂವಿ ಬಗ್ಗೆ ಮಾತಾಡಲಿಲ್ಲ. ನಾನು ಹೇಳಿದ್ದೆ. ಇಟ್ಸ್ ನಾಟ್ ಮೀ, ಐ ಡೋಂಟ್ ನೋ ಯಾರು. ಸೂಪರ್ ಇತ್ತು ಮೂವಿ. ಮೂವಿ ಚೆನ್ನಾಗಿದೆ ಮೂವಿ. ಒಂದು ಸ್ವಲ್ಪ ಸ್ಲೋ ಇದೆ ಅಂತ ನಂಗೆ ಅನಿಸ್ತು, ಬಟ್ ಸ್ಲೋ ಇಲ್ಲ, ಫಾಸ್ಟ್ ಇದೆ. ಒಬ್ಬೊಬ್ರು ಒಪಿನಿಯನ್ ಒಂದು ಡಿಫರೆಂಟ್. ಒಬ್ಬೊಬ್ರು ಒಂದೊಂಥರ ಹೋಗ್ತಾರೆ. ಬಟ್ ಅವಳು ಸಡನ್ ವಿಲನ್ ಆಗ್ತಾಳೆ ಅಂತ ನಾನು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಹಾಫ್ ಆದ್ಮೇಲೆ ನಂಗೆ ಏನೋ ಡೌಟ್ ಆಗ್ತದೆ ಮೇ ಬಿ, ಯಾಕಂದ್ರೆ ಅವಳು ಬೇರೆ ಯಾರು ವಿಲನ್ನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಸೀನ್ಸ್ ಬರೋದು ನಾನು ಕಾಮಿಡಿ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಕಾಮಿಡಿ ಇತ್ತು. ಸೂಪರ್ ಇತ್ತು. ಈಗ ಹೇಳಿ ಹೇಗಿತ್ತು ಅಂತ ಹೀಗೆ ಅಲ್ಲ, ಅದು ಬ್ಲರ್ ಆಯಿತು. ಚೆನ್ನಾಗಿದೆ, ಎಲ್ಲ ಕಡೆ ಕಾಮಿಡಿ ಇದೆ. ಫಸ್ಟ್ ಪಾರ್ಟೇ ನನಗೆ ಇಷ್ಟ ಆಯಿತು, ಇದಕ್ಕಿಂತ ಜಾಸ್ತಿ ಅದೇ ಫಸ್ಟ್ ಪಾರ್ಟ್ ಅಲ್ಲ, ಅದು ಬೇಸ್. ಸಾರಿ ಅದೇ ಈಗ ಇದರಲ್ಲಿ ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇದೆ, ಅದಾಗ್ಬೋದು 3 years ಆಗ್ತದೆ. ಸೆಕೆಂಡ್ ಇದು ಕಾಂತಾರ 1, ಅದು ಕಾಂತಾರ, ಇದು ಕಾಂತಾರ. ಅವೇ ಬನ್ನಿ, ಅವು ಬೇಸ್ ಒಂದು ಫಸ್ಟ್, ನೆಕ್ಸ್ಟ್ ಕಾಂತಾರ. ಓ, ನಿಮಗೆ ಗೊತ್ತಿರಲಿಲ್ಲ. ಸೊ ನಾವೀಗ ಊಟ ಮಾಡಲಿಕ್ಕೆ ಬಂದ್ವಿ, ಮಂಗಳೂರು ಲಂಚ್ ಹೋಮ್. ಇವರೆಲ್ಲ ನಾನ್ ವೆಜ್ ತಿಂತಿದ್ದಾರೆ, ನಾನ್ ಪ್ಯೂರ್ ವೆಜ್ ಅಂತ ಗೊತ್ತಿದ್ರು ಕೂಡ, ನಾನು ವೆಜ್ ತಿಂತಿರೋದಂತ ಗೊತ್ತಿದ್ರು ಕೂಡ ಮೆನ್ಯೂ ಚೆಕ್ ಮಾಡದೆ ಹೋಟೆಲ್ ಡಿಸೈಡ್ ಮಾಡಿದ್ರು. ನೀನೇ ಎಲ್ಲುಂಟೀಗ ವೆಜ್ ಇಲ್ಲ? ವೆಜ್ ಇದೆ, ವೈಟ್ ರೈಸ್ ಆ್ಯಂಡ್ ರಸಮ್. ಇದು ಅದು ಸಾರಿ, ನಾನು ಮನೇಲಿ ಸಾಂಬಾರು ಅದೇ ಮಾಡಿರೋದು. ಅದನ್ನು ಸ್ಪೆಷಲ್ ಇಲ್ಲಿ ಅಂತ ತಿಂದಿಲ್ಲ ನೋ ಥ್ಯಾಂಕ್ಸ್. ನೀನು ಆದರೂ ನೋಡಲಿಲ್ಲ ನನಗೆ ವೆಜ್ ಉಂಟು ಅಂತ. ನಾನು 11 days ನೀರು ದೋಸೆ, ಇಡ್ಲಿ, ಚಿನ್ನ ಅದು ಯಾವತ್ತಲ ವೆಜ್. 11 ದಿವಸ ಆಯಿತು ನಾನು ವೆಜ್ ತಿಂದಿದ್ದು. ಇವತ್ತಿಗೆ 12th ಡೇ. ಒಂದು ದಿನಕ್ಕೆ ನಾನು ಯಾಕೆ ನನ್ನ ವ್ರತನ ಭಂಗ ಮಾಡಲಿ? 12th ಡೇ, ಇನ್ನೇನು 12th ಡೇ ವೆಜ್ದ. ಒಂದು ಗ್ಲಾಸ್ ಪುನಾರ್ಪುಳಿ ಜ್ಯೂಸ್ ಕುಡಿತಿದ್ದೀನಿ. ಇವರಿಲ್ಲಿ ಏನು ಪರೋಟ, ಚಿಕನ್ ಸುಕ್ಕ, ನೀರು ಬಿರಿಯಾನಿ. ನಾನು ವಿಡಿಯೋ ತೆಗೆಷ್ಟೊತ್ತಿ ಇವರೆಲ್ಲ ತಿಂದ್ಬಿಟ್ಟಾಯ್ತು. ಇದೇನಿದು ಫಿಶ್ ಬಿರಿಯಾನಿ. ನೀವು ತಿಂತಿದ್ರು ನನಗೆ ಆಸೆ ಆಗ್ತಿಲ್ಲ. ವೆಜ್ ದ ಪವರ್. ಇಂದು ವೆಜ್ ಇಟ್ಸ್ ವೆಜ್ ಅಲ್ಲಿ ಚಿನಿ ಮತ್ತೆ ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ. ಓ ಮೈ ಗಾಡ್, ಮೂವಿಗಿಂತ ಇಡ್ಲಿ ಜಾಸ್ತಿ. ಊಟಕ್ಕೆ ರಿವ್ಯೂ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಇವರು. ಗೊತ್ತಾಗಿಲ್ಲ ಮಾತ್ರ, ತೊಂದರೆ ಇಲ್ಲ. ನನ್ನ ಹಸ್ಬೆಂಡಿಗೆ ನಾನು ತಿನ್ನೋದಿದ್ರು ಕೂಡ ನಡೀತದೆ ಅಲ್ಲ. ವೆಜ್ ಆಗಿರೋದಕ್ಕೆ ನಾನು ಚಾಟ್ಸ್ ಸೆಂಟರ್ಗೆ ಬಂದಿದ್ವಿ. ಚಾಟ್ಸ್ ತಿನ್ಕೊಂಡು ವೀಕ್ಷಣ ಅವ್ರ ಮನೆಗೆ ಹೋಗೋದು. ನಮ್ಮದು ಟ್ರಿಪ್ ನಮ್ಮದು ಟ್ರಿಪ್ ಪ್ಲ್ಯಾನ್ ಇದೆ ಇವಾಗ, ಅದಕ್ಕೆ ಡಿಸ್ಕಸ್ ಮಾಡೋಣ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಎಲ್ಲಿ ಹೋಗ್ತೀವಿ, ಯಾವ ಕಡೆ ಟ್ರಿಪ್ ಹೋಗ್ತಿದ್ದೇವೆ ಅಂತ ಕಮೆಂಟ್ ಸೆಕ್ಷನ್. ಅದಲ್ಲದೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಯಾವಾಗ? ಟ್ಯೂಸ್ಡೇ, ಲಾಸ್ಟ್ ಟ್ಯೂಸ್ಡೇ, 3 days ಆಯ್ತು ಅಷ್ಟೇ. ಟ್ಯೂಸ್ಡೇ ಸಡನ್ ಪ್ಲ್ಯಾನ್, ವಿತೌಟ್ ಪ್ಲ್ಯಾನ್ ನಾವು ಹೋಗ್ತಾ ಇರೋದು. ನೋಡುವ ಹೇಗೆ ಆಗ್ತದೆ ಅಂತ. ಅದು ಕೂಡ ಆಲ್ ಆಫ್ ಅ ಸಡನ್ ಆ ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಓಕೆ, ಎಲ್ಲಿಗೆ ಹೋಗೋದು ಆಯ್ತು, ಅಲ್ಲಿಗೆ ಹೋಗೋಣ ಅಂತ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆಗ್ತೀನಿ ನೋಡಿ. ಸೊ ಚಾಟ್ಸ್, ನಾನೊಬ್ಳು ಇವಾಗ ಚಾಟ್ಸ್ ತಿನ್ನಬೇಕು. ಬಿಕಾಸ್ ಇಲ್ಲಿ ಇವರೆಲ್ಲ ಚಂದ ಭರ್ಜರಿ ಊಟ ಮಾಡಿ ಬಂದಿದ್ದವರು. ನಾನು ವೆಜ್ ಆದ್ರೆ ಚಾಟ್ಸ್ ಮಾತ್ರ, ಯಾರೂ ಇಲ್ಲ ಚಾಟ್ಸ್ನ ತಿನ್ನಲಿಕ್ಕೆ. ನಾನೊಬ್ಳೆ ತಿನ್ಬೇಕಂತ.
ವೀಕ್ಷಣ್ ಅವ್ರ ಮನೆಗೆ ಬಂದು ಇಲ್ಲಿಂದ ಟೀ ಕುಟ್ಕೊಂಡು ನಾಳೆ ಟ್ರಿಪ್ ಹೋಗೋದ್ರ ಬಗ್ಗೆ ಪ್ಲ್ಯಾನ್ ಮಾಡೋಣ. ಬಿಕಾಸ್ ಪ್ಲ್ಯಾನ್ ಅಂತ ಮಾಡಲಿಲ್ಲ, ಜಸ್ಟ್ ಹೋಗೋದು ಎಲ್ಲಿಗೆ ಅಂತ ಫಿಕ್ಸ್ ಆಗಿದೆ. ಆ್ಯಂಡ್ ಬುಕ್ ಎಲ್ಲ ಆಗಿದೆ ರೂಮ್ಸ್ ಎಲ್ಲ, ಬಟ್ ಲಾಸ್ಟ್ ಮೂಮೆಂಟಿಗೆ ಬುಕ್ ಮಾಡಿದಲ್ಲ. ಬಟ್ ಆದರೂ ಚೆನ್ನಾಗಿರೋದೇ ಬುಕ್ ನೋಡ್ಬೇಕು. ಈಗ ನನಗೆ ಹೋಗಿ ಚೆನ್ನಾಗಿಲ್ಲ ಅಂತ ನನಗೆ ವೀಕ್ಷ ಬರ್ದಲ್ಲ ಹೌದು, ನನ್ನ ಫ್ರೆಂಡ್ ವೀಕ್ಷಣಿಗೆ ಪರ್ಟಿಕ್ಯುಲರ್ ಆಗಿರ್ಬೇಕು. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಹಾಗೆಲ್ಲ ಆಲ್ಮೋಸ್ಟ್ ಗರ್ಲ್ಸ್ಗೆ ಇರ್ತದಲ್ಲ ಹಾಗೆ. ಮತ್ತೆ ಆದರೆ ಅಲ್ಲೆಲ್ಲ ಎಲ್ಲಿ ಸಿಕ್ಕುದು ಪ್ಲ್ಯಾನ್ ಆಗಲ್ಲ. ಇಟ್ಸ್ ನಾಟ್ ಲೈಕ್ ಆನ್ ಇಂಟರ್ನ್ಯಾಷನಲ್ ಟ್ರಿಪ್. ಯಾರು ಕೂಡ ದೊಡ್ಡ ಮಟ್ಟದ ಟ್ರಿಪ್ ಅಲ್ಲ, ಸಣ್ಣ ಮಟ್ಟದ ಟ್ರಿಪ್ ನಮ್ಮದು. ಗರ್ಲ್ಸ್ ಏನು ಪ್ಲ್ಯಾನ್ ಮಾಡಿದ್ರೆ ಈ ಬಾಯ್ಸ್ ಬೇರೆನೇ ಪ್ಲ್ಯಾನ್ ಮಾಡ್ತಾರಪ್ಪ. ತಲೆನೋವು ಆಗ್ತಾ ಉಂಟಾ? ಒಂದು ಕೆಲಸ ಮಾಡು, ನೀನು ರೆಸ್ಟ್ ಮಾಡು, ಮಲ್ಕೊ. ಈ ವಿಡಿಯೋ ಅಪ್ಲೋಡ್ ಮಾಡೋದು ಆ ಪ್ಲೇಸಲ್ಲಿ ಇರ್ತೀವಿ. ಸೊ ಇವಾಗ ನಾವು ಎಲ್ಲೆಲ್ಲ ಹೋಗೋದು, ಏನೇನು ಮಾಡೋದು ಅಂತ ಡಿಸ್ಕಸ್ ಮಾಡಿ ಲಿಸ್ಟ್ ಮಾಡಿ ಹೋಗೋಣ ಅಂತ. ಸೊ ಎಲ್ಲ ಡಿಸೈಡ್ ಮಾಡಿ ಲಿಸ್ಟ್ ಎಲ್ಲ ಮಾಡಿ ಆಮೇಲೆ ಊಟ ಮಾಡಿಕೊಂಡು ಮನೆಗೆ ಹೋಗಿ ಪ್ಯಾಕ್ ಮಾಡೋದಿದೆ. ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಶಾಕ್ ಪ್ಲೇಸಸ್ ನೋಡ್ತಿದ್ದಾರೆ, ಎಲ್ಲಿಗೆಲ್ಲ ಹೋಗೋದು ಅಂತ ವಿಡಿಯೋ ನೋಡ್ತಾ ಇದ್ದಾರೆ. ಪ್ಲಸ್ ವಾಟ್ಸಪ್ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದಾರೆ. ಬೇಗ ಬೇಗ ಸರ್ಚ್ ಮಾಡಿ. ಇಲ್ಲಿ ನಾವು ಬರೆದು ಬಿಟ್ಟು ಕೂತಿದ್ದೀವಿ. ಊಟ ಮಾಡ್ತಾ ಇದ್ದೀವಿ. ಬ್ರೋ ನಿನಗಿನ್ನೂ ಸೋ ಸ್ಯಾಡ್ ಬ್ರೋ. ಬೇಗ ಮೊಟ್ಟೆ ತಗೊಂಡು ಬನ್ನಿ. ರಿಯಾಕ್ಷನ್ ನೋಡಿ ಹೆಂಗ್ ಕೊಡ್ತಿದ್ದಾನೆ ಅಂತ. ನಾವು ಇವತ್ತು ಭಟ್ರ ಮನೆಗೆ ಬಂದಿರೋದು. ಭಟ್ರ ಮನೆಗೆ ಮಧ್ಯಾಹ್ನ ತಿಂದಿದ್ದು ನೀವೆಲ್ಲ ಕುತ್ಕೊಂಡು ಊಟ ಮಾಡೋಣ. ಬಾಯ್ ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. See you tomorrow. ಓ ನಾನು ಕೇಳಂತಿದ್ದೆ ಯಾವಾಗ ಸಿಗೋಣ ಅಂತ. ವಿಲ್ ಮೀಟ್ ಯು ಟುಮಾರೋ. ಬಾಯ್. ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ನಮ್ಮ ಮನೆಗೆ ಒಂದು 25 ಮಿನಿಟ್ಸ್ ಅಷ್ಟೇ ಇರೋದು. ಮನೆಗೆ ಹೋಗಿ ನಾಳೆದ ಟ್ರಿಪ್ಪಿಗೆ ಪ್ಯಾಕಿಂಗ್ ಬೇರೆ ಆಗಬೇಕು. ಊಟ ಆಯಿತು, ಇನ್ನು ಡೈರೆಕ್ಟ್ ಹೋಗಿ ಪ್ಯಾಕಿಂಗ್ ಮಾಡಲಿಕ್ಕೆ. ಇಲ್ಲಿ ಟ್ರಿಪ್ಪಿಗೆ ಪ್ಯಾಕಿಂಗ್ ನಡೀತಾ ಇದೆ. ಇವಾಗ ಎಲ್ಲ ಡ್ರೆಸ್ನು ತೆಗೆದು ಯಾವುದಾಗುತ್ತೆ ಯಾವುದಾಗೋದಿಲ್ಲ ಎಲ್ಲ ಇವಾಗ ಸೆಟ್ ಮಾಡಬೇಕು. ಒಂದೊಂದೇ ಸೆಟ್ ಮಾಡ್ತೀವಿ. ಊಟ ಅಲ್ಲೇ ಊಟ ಎಲ್ಲ ಆಯ್ತಲ್ಲ, ಇನ್ನು ಬಂದು ಪ್ಯಾಕಿಂಗ್ ಮಾಡಿ ಮಾಡ್ಕೊಳ್ಳೋದಷ್ಟು. ಇವತ್ತಿನ ಡೇ ಇಲ್ಲಿಗೆ ಎಂಡ್.